ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಾಜಿ ಅವರೇ, ಈ ಮದುವೆ ನಡೆಯಲ್ಲ ತಾನೆ? ಅಯ್ಯ, ಅದ್ಯಾಕೆ ಒಳ್ಳೆ ಬೆಂಕಿ ನುಂಗ್ದಾರಂಗ್ ಆಡ್ತಿದ್ದೀರಾ? ರಾಧಾ ಬಂದವಳೆ ಅಂತಂದ್ರೆ ಅವಳು ಈ ಮದ್ವೆ ನಡೆಯಕ್ ಬಿಡಕ್ಕಿಲ್ಲ. ಹೊಸಿ ನೀವು ಆರಾಮಾಗಿರಿ. ಅವಳು ಆಚೆ ಇದ್ರೆ ಈ ಮಾತು ನಂಬ್ತಿದ್ದೆ, ಆದ್ರೆ ಇಲ್ಲೇ ಬಂದು ಕೂತಿದ್ದಾಳಲ್ಲ, ಅವಳು ಈ ಮದುವೆನ ನಿಲ್ಲಿಸ್ತಾಳ? ಸಾಹೇಬ್ರೆ, ರಾಧನ ಸಾಮಾನ್ಯ ಅನ್ಕೋಬೇಡಿ. ಅವಳು ಎಲ್ಲೇ ಇದ್ರು ಅವಳು ಮಾಡೋ ಕೆಲ್ಸನ ಮಾಡಿ ಮುಗಿಸ್ತಾಳೆ. ಏನೋ ನನಗಂತೂ ಟೆನ್ಷನ್ಗೆ BP ಜಾಸ್ತಿ ಆಗ್ತಾ ಇದೆ. ನೀವ್ ಏನೇನೋ ಪ್ಲಾನ್ ಮಾಡಕ್ ಹೋದ್ರೆ ಎಲ್ಲ ಹಿಂಗೆ ಆಗೋದು. ಏನು ಇಬ್ರು ಸೇರ್ಕೊಂಡು ಈ ಮದ್ವೆನ ಹೇಗ್ ನಿಲ್ಸೋದು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ, ನಾವ್ಯಾಕೆ ಹಂಗೆಲ್ಲ ಮಾಡ್ತೀವಿ ಡಾಕ್ಟ್ರಪ್ಪ. ಅದು ಸಾಹೇಬ್ರ ಹತ್ರ ಅಡ್ಗೆ ವ್ಯವಸ್ಥೆ ಎಲ್ಲ ಸರಿಗಾಗಿದ್ಯಾ ಅಂತ ಕೇಳ್ತಾ ಇದ್ದೆ ಆಟೆಯ. ಅಲ್ವಾ ಸಾಹೇಬ್ರೆ? ಹೌದು. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಈ ಮದ್ವೆ ನಿಲ್ಸೋ ಪ್ಲಾನ್ ಮಾಡ್ತಿದ್ರೆ ನೀವ್ ಯಾರು ಅಂತ ನಾನು ಎಲ್ಲರ ಮುಂದೆ ಹೇಳ್ಬೇಕಾಗತ್ತೆ. ಅದಕ್ಕೂ ಮೊದಲು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರಿ ಅನ್ನೋದು ಮರಿಬೇಡಿ. ಅದು ಆಗ, ಈಗಲ್ಲ. ನಿಮ್ ಹುಷಾರಲ್ಲಿ ನೀವಿದ್ರೆ ಒಳ್ಳೇದು. ಇವನೇನಾದ್ರೂ ಕೈ ಕೊಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಮುಗ್ದೋಗ್ತಿತ್ತು. ಸಾಹೇಬ್ರೆ, ಈ ಡಾಕ್ಟ್ರಪ್ಪ ನಮ್ಯಾಕೆ ಬಾಂಬ್ ಹಾಕಂಗ್ ಕಾಣ್ತಾವನೆ. ಅಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ವಿಷಯನ ಅವನ್ ಯಾಕೆ ತಿರುಗಿಸ್ಬಿಡುವ. ಹೇಗಾದ್ರೂ ಸರಿ, ಆ ಸುಮಾ ಮಾತ್ರ ನಮ್ಮ ಮನೆ ಸೊಸೆ ಆಗ್ಬಾರ್ದು. ಅನಿಕಾ ನೋಡಿದ್ರೆ ಇಲ್ಲೇ ಬಂದು ಕೂತಿದ್ದಾಳೆ. ಒಂದ್ ವೇಳೆ ಅತ್ತೆಗೆ ನಾನೇ ಶೂಟ್ ಮಾಡಿದ್ದಂತ ಏನಾರು ಹೇಳ್ಬಿಟ್ರೆ ಏನ್ ಮಾಡ್ಲಿ? ಏನ್ ಚಂದ್ರು, ನನ್ ಮೇಲೆ ಆರೋಪ ಮಾಡಿ ನೀನ್ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಏಯ್, ಮೊದ್ಲೇ ನನ್ ತಲೆ ಕೆಟ್ಟಿದೆ. ಸುಮ್ನೆ ನೀ ಬಂದು ಒಗ್ಗರಣೆ ಹಾಕ್ಬೇಡ. ಯಾಕೆ? ಮಾಡಿರೋ ತಪ್ಪೆಲ್ಲ ಎಲ್ಲ ಆಚೆ ಬರುತ್ತೆ ಅಂತ ಟೆನ್ಷನ್ ಆಗ್ತಿದ್ಯಾ? ನೀನ್ ತಪ್ಪು ಮಾಡಿ ನನ್ನನ್ ಸಿಕ್ಕಾಕ್ಸಕ್ ನೋಡ್ದೆ ಅಲ್ವಾ? ಈ ರಾಧಾ ತಪ್ಪು ಮಾಡ್ದಾಗ್ಲೇ ಸಿಕ್ಕಾಕೊಳ್ಳಲ್ಲ. ನೀನ್ ಮಾಡಿದ ತಪ್ಪಿಗೆ ನಾನ್ ಸಿಕ್ಕಾಕೊಳ್ತೀನಾ? ಏ ರಾಧಾ, ಸುಮ್ನೆ ಏನೋ ಮಾತಾಡ್ಬೇಡ. ನನ್ ಯಾವ ತಪ್ಪು ಮಾಡಿಲ್ಲ. ಹೌದಾ? ಎಲ್ಲಿ ನನ್ನ ನೋಡ್ಕೊಂಡು ನಿಜ ಹೇಳು. ನೀನೇ ಬಂಗಾರಮ್ಮನ್ ಕೊಂದಿದ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸಾಕ್ಷಿ ಅನಿಕಾ.